ಎಸ್ ವಿಜಯಲಕ್ಷ್ಮಿ ಕುಳಿತಿದ್ದ ಕೊಠಡಿಗೆ ದರ್ಶನ್ ಬಂದಿರುವಂತಹದ್ದು. ನೋಡಿ, ನೇರ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರುವಂತದ್ದು ಆರೋಪಿ ನಟ ದರ್ಶನ್ ಬರ್ತಾ ಇರುವಂತಹ ದೃಶ್ಯಗಳಿದು. ಬಳ್ಳಾರಿ ಜೈಲಲ್ಲಿ ದರ್ಶನ್, ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿಗೆ ಅಂತ ಬಳ್ಳಾರಿ ಜೈಲಿಗೆ ಬಂದಿರೋದು. ದರ್ಶನ್ ಹೆಂಡತಿ ಈಗ ದರ್ಶನ್ ಹೆಂಡತಿಯ ಭೇಟಿಗಾಗಿ ಬಂದಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. 2 ಬ್ಯಾಗ್ಗಳನ್ನು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ತಗೊಂಡ್ಬಂದಿದ್ದಾರೆ. ಬಟ್ಟೆ, ಬ್ಯಾಗು ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು. ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಆರೋಪಿ ನಟ ದರ್ಶನ್ ವಿಜಯಲಕ್ಷ್ಮಿ ಇದ್ದ ಕೊಠಡಿಗೆ ಬರ್ತಾ ಇದ್ದ ದೃಶ್ಯಗಳನ್ನು ಕೂಡ ತಾವು ನೇರ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರಿ. ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಎಂಟ್ರಿ ಕೊಟ್ಟಿದ್ದು ಒಂದು ಕಡೆ ಆದರೆ, ದರ್ಶನ್ ವಿಜಯಲಕ್ಷ್ಮಿ ಅವರಿದ್ದ ಕೊಠಡಿಗೆ ತೆರಳಿರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡಿದ್ರಿ. ಈ ಸಂದರ್ಭದಲ್ಲಿ ಪೊಲೀಸರು ವಿಜಯಲಕ್ಷ್ಮಿ ಅವರು ತಂದಿದ್ದಂತಹ ಬ್ಯಾಗ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಟಿ ಶರ್ಟ್ಗಳನ್ನು ತಂದಿದ್ದಾರೆ, ಅವೆಲ್ಲವನ್ನು ಕೂಡ ಚೆಕ್ ಮಾಡುವಂತಹ ಕೆಲಸ ಈಗ ಅಲ್ಲಿನ ಸಿಬ್ಬಂದಿಯಿಂದ ಆಗ್ತಾ ಇದೆ. ಪ್ರತಿ ಹಂತದಲ್ಲಿಯೂ ಕೂಡ ಚೆಕಪ್ ಆಗ್ತಾ ಇರೋದು. ವಿಜಯಲಕ್ಷ್ಮಿ ಅವರು ತಂದಂತಹ ಬ್ಯಾಗ್ಗಳ ಚೆಕಪ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ತಾವೀಗ ಗಮನಿಸ್ತಾ ಇದ್ದಂಥ ದೃಶ್ಯಗಳು ದರ್ಶನ್ ವಿಜಯಲಕ್ಷ್ಮಿ ಇದ್ದ ಕೊಠಡಿಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ದರ್ಶನ್ ರಕ್ತ ಸಂಬಂಧಿಗಳಿಗೆ ಭೇಟಿಗೆ ಅವಕಾಶ ಇದೆ ಅಂತ ಹೇಳಿ, ಸೆಲೆಬ್ರಿಟಿಗಳಿಗೆ, ಅವರ ಫ್ರೆಂಡ್ಸ್ಗೆ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇಲ್ಲ. ವಕೀಲರು ಬಂದು ಭೇಟಿ ಆಗ್ಬೋದು. ಈಗ ದರ್ಶನ್ನ ಹೆಂಡತಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಬಂದು ಅವರನ್ನು ಭೇಟಿಯಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂಥ ದೃಶ್ಯಗಳು, ದರ್ಶನ್ ಕೂಡ ವಿಜಯಲಕ್ಷ್ಮಿ ಇದ್ದ ಕೊಠಡಿಗೆ ಬಂದಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು, ಅಲ್ಲಿನ ಪೊಲೀಸ್ ಸಿಬ್ಬಂದಿ ಅವರನ್ನು ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಈಗ ವಿಜಯಲಕ್ಷ್ಮಿಯನ್ನು ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಂತೆ ಒಂದು ಕೊಠಡಿಗೆ ಕರ್ಕೊಂಡು ಹೋದರು. ಒಂದು ಕೊಠಡಿಯಲ್ಲಿ ಅವರನ್ನು ಕೂರಿಸಲಾಯಿತು. ಅದಕ್ಕಿಂತ ಪೂರ್ವದಲ್ಲಿ ವಿಜಯಲಕ್ಷ್ಮಿ ಅವರು ಏನು ಒಂದು 2 ಬ್ಯಾಗ್ಗಳನ್ನು ತಂದಿದ್ರು. ಆ ಬ್ಯಾಗ್ಗಳನ್ನು ಅಲ್ಲಿನ ಸಿಬ್ಬಂದಿಗೆ ನೀಡಿದರು. ಆ ಸಿಬ್ಬಂದಿ ಅಲ್ಲಿದ್ದ ಆ ಬ್ಯಾಗ್ನಲ್ಲಿದ್ದಂಥ ಎಲ್ಲವನ್ನೂ ಕೂಡ ಚೆಕ್ ಮಾಡಿದರು. ಚೆಕ್ ಮಾಡಿದ ನಂತರ ಇವರನ್ನು ಒಂದು ಕೊಠಡಿಯಲ್ಲಿ ಕೂರಿಸಲಾಗುತ್ತೆ. ಅದೇ ಕೊಠಡಿಗೆ ಈಗ ದರ್ಶನ್ ಅವರನ್ನು ಕೂಡ ಕರೆತರಲಾಗಿದೆ. ಆ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪೊಲೀಸ್ ಸಿಬ್ಬಂದಿ ವಿಜಯಲಕ್ಷ್ಮಿ ಅವರನ್ನ ಇನ್ನು ವಿಜಯಲಕ್ಷ್ಮಿ ಅವರನ್ನ ಕೊಠಡಿಗೆ ಕರೆದುಕೊಂಡು ಹೋದ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಅದೇ ಕೊಠಡಿಗೆ ಈಗ ದರ್ಶನ್ ಅವರನ್ನು ಕೂಡ ಕರೆ ತಂದಿದ್ದು. ಜೈಲಿನ ಮ್ಯಾನ್ಯುವಲ್ ಮತ್ತು ಕೊಟ್ಟ ಸಮಯದ ಪ್ರಕಾರ ಸರಿಯಾಗಿ 4:30ಕ್ಕೆ ಅವರಿಗೆ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಆ ಪ್ರಕಾರವಾಗಿ ಈಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಭೇಟಿ ಜೈಲಲ್ಲಿ ಆಗಿದೆ. ಒಂದು ಕೊಠಡಿಯಲ್ಲಿ ಅವರನ್ನು ಕೂರಿಸಲಾಗಿತ್ತು. ದರ್ಶನ್ ಸಹಜವಾಗಿ ಅವರ ಹೆಂಡತಿಯನ್ನು ನೋಡಿದ ತಕ್ಷಣ ಭಾವುಕರಾದ್ರಂತೆ. ಕಾನೂನು ಹೋರಾಟ ಇತ್ಯಾದಿಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇರಬಹುದು. ಇನ್ನು ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದಂಗೆ ಮೊದಲ ಭೇಟಿ ಇದು ವಿಜಯಲಕ್ಷ್ಮಿ ಅವರದ್ದು. ಆರೋಪಿ ದರ್ಶನ್ನ ಪತ್ನಿಯನ್ನ ಕಂಡು ಭಾವುಕರಾಗಿದ್ದಾರೆ. ಕೈದಿಗಳನ್ನು ಮೀಟ್ ಮಾಡೋದಕ್ಕೆ ಏನು ಒಂದು ಕೊಠಡಿಯನ್ನ ವ್ಯವಸ್ಥೆ ಮಾಡಲಾಗಿರುತ್ತೆ, ಆ ಕೊಠಡಿಯಲ್ಲಿಯೇ ಇಬ್ಬರು ಭೇಟಿಯಾಗಿದ್ದಾರೆ. ಕೈದಿಗಳ ಭೇಟಿಗೆ ಅಂತ ಏನು ಒಂದು ಕೊಠಡಿಯನ್ನ ಮಾಡಲಾಗಿರುತ್ತೆ, ಆ ಕೊಠಡಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇವರ ಭೇಟಿಗೂ ಕೂಡ ಅದೇ ಕೊಠಡಿಯಲ್ಲಿ ವಿಜಯರನ್ನ ಕರ್ಕೊಂಡ್ಬಂದ್ರು. ಈಗ ದರ್ಶನ್ ಅದೇ ಕೊಠಡಿಗೆ ಬಂದಿರುವಂಥ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಈಗ ಇಬ್ಬರ ಮಧ್ಯೆ ಮಾತುಕತೆ ನಡೆದಿರೋದು. ವಿಜಯಲಕ್ಷ್ಮಿ ಅವರು ಜೈಲು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೈಯಲ್ಲಿ 1-2-3 ಬ್ಯಾಗ್ಗಳಿತ್ತು. ಆ ಬ್ಯಾಗಲ್ಲಿ ಟಿ ಶರ್ಟು ಇತ್ಯಾದಿ ಬಟ್ಟೆಗಳೆಲ್ಲ ಇತ್ತು. ಅವುಗಳನ್ನು
ಕೂಲಂಕುಷವಾಗಿ ಚೆಕ್ ಮಾಡುವಂತಹ ಕೆಲಸ ಸಿಬ್ಬಂದಿಯಿಂದ ಆಯಿತು. ಇದು ಜೈಲಿನ ನಿಯಮಗಳ ಪ್ರಕಾರ ಪ್ರತಿಯೊಂದು ವಸ್ತುವನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡೋದು. ಆ ಪ್ರಕಾರವಾಗಿ ಚೆಕ್ ಮಾಡಿ ಒಳಗಡೆ ಬ್ಯಾಗ್ಗಳನ್ನು ಬಿಟ್ಟರು. ಅದಾದ ನಂತರ ವಿಜಯಲಕ್ಷ್ಮಿ ಅವರನ್ನ ಪೊಲೀಸ್ ಸಿಬ್ಬಂದಿ ಒಂದು ಕೊಠಡಿಗೆ ಕರೆದುಕೊಂಡು ಹೋದರು. ಇದೇನು ವಿಶೇಷ ಕೊಠಡಿ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಕೈದಿಗಳು ಬಂದು ಏನು ಕೈದಿಗಳ ಭೇಟಿಗೆ ಅಂತ ಒಂದು ಕೊಠಡಿ ಇರುತ್ತೆ, ಅದೇ ಕೊಠಡಿಯ ವ್ಯವಸ್ಥೆಯನ್ನು ಅದೇ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಅವರನ್ನ ಕೂರಿಸಲಾಯಿತು. ಅವರನ್ನು ಅಲ್ಲಿ ಕೂರಿಸಿದ ನಂತರ ದರ್ಶನ್ ಅವರನ್ನು ಆ ಕೊಠಡಿಗೆ ಕರ್ಕೊಂಡು ಬರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳಿದ್ದು ದರ್ಶನ್ ಆ ಕೊಠಡಿಗೆ ಕರ್ಕೊಂಡು ಬಂದಿದ್ದ ದೃಶ್ಯಗಳಿದು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ಸದ್ಯಕ್ಕೆ ಏನು ನಡೀತಾ ಇದೆ, ಎಷ್ಟೊತ್ತಿನವರೆಗೂ ಮೀಟ್ ಆಗೋದಕ್ಕೆ ಅವಕಾಶ ಇದೆ? ಶ್ರೀಪಾದ್, ಸರಿಯಾಗಿ 4:15ಕ್ಕೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಬಂದು ತಮ್ಮ ಬ್ಯಾಗ್ ಗಳನ್ನ ಪರಿಶೀಲನೆಗೆ ಕೊಡ್ತಾರೆ. ಸುಮಾರು 10 ನಿಮಿಷಗಳ ಕಾಲ ಅವರು ತಂದಿದ್ದ, ಅಂದ್ರೆ ವಿಜಯಲಕ್ಷ್ಮಿ ಅವರು ಜೊತೆಗೆ ಅವರ ವಕೀಲರು ಕೂಡ ಇದ್ರು, ಅವರು ತಂದಿದ್ದ 3 ಬ್ಯಾಗ್ ಗಳನ್ನ ಜೈಲಿನ ಅಧಿಕಾರಿಗಳು ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡಿದ್ರು. ಆ ಬಳಿಕ ವಿಜಯಲಕ್ಷ್ಮಿ ಅವರನ್ನ ಮತ್ತೆ ವಕೀಲರನ್ನ ಇಬ್ಬರನ್ನು ಕೂಡ ಸಾಮಾನ್ಯ ಕೈದಿಗಳು ಏನು ಮೀಟ್ ಮಾಡ್ತಾರೆ ಆ ಕೊಠಡಿಯಲ್ಲಿ ಕೂರಿಸಿದ್ರು. ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ಒಂದು ನಿಯಮ ಇರತಕ್ಕಂಥದ್ದು, ಯಾರನ್ನು ಕೂಡ ಸೆಲ್ನ ಬಳಿ ಬಿಡೋದಿಲ್ಲ. ಅದರ ಬದಲಾಗಿ ಅಂದ್ರೆ ಯಾರು ಮೀಟ್ ಮಾಡಕ್ ಬರ್ತಾರೆ ಅವರನ್ನ ಒಂದು ಕೊಠಡಿಯಲ್ಲಿ ಕೂರಿಸ್ತಾರೆ. ಆ ಕೊಠಡಿಗೆ ಈ ಕೈದಿಗಳನ್ನ ಕರೆದುಕೊಂಡು ಬಂದು ಮೀಟ್ ಮಾಡಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಒಂದು ಕೊಠಡಿಗೆ ಮೀಟಿಂಗ್ ಹಾಲ್ ಅಂತ ಕರೀತಾರೆ. ಆ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ಸುಮಾರು 15 ನಿಮಿಷಗಳ ಕಾಲ ಕೂರಿಸಿರ್ತಕ್ಕಂಥದ್ದು. ಅಂದ್ರೆ ಆರಂಭದಲ್ಲಿ ಅವರು 15 ನಿಮಿಷಗಳ ಕಾಲ ವಿಜಯಲಕ್ಷ್ಮಿ ಅವರು ಮೊದಲು ಹೋಗಿ ಕುಳಿತುಕೊಳ್ತಾರೆ. ಆ ಬಳಿಕ ಅಂದ್ರೆ 4:30 ಆದ ಬಳಿಕ, ಅಂದ್ರೆ ಪ್ರತಿನಿತ್ಯ 4:30ಕ್ಕೆ ಕೈದಿಗಳಿಗೆ ಮೀಟ್ ಮಾಡೋದಕ್ಕೆ ಈವ್ನಿಂಗ್ ಟೈಮ್ ಅಲ್ಲಿ ಅವಕಾಶವನ್ನ ಕೊಡ್ತಾರೆ ಸಂಬಂಧಿಕರಿಗೆ. ಅದೇ ರೀತಿಯಾಗಿ ಇವ್ರಿಗೂ ಕೂಡ ಯಾವುದೇ ರೀತಿಯ ವಿಶೇಷ ಪ್ರಕರಣ ಅಂತ ಪರಿಗಣಿಸದೆ ಇವ್ರಿಗೂ ಕೂಡ ಸಾಮಾನ್ಯ ಕೈದಿಗಳಂತೆಯೇ 4:30ಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಸುಮಾರು ಒಂದು 10 ನಿಮಿಷದಿಂದ ಅವರಿಬ್ರು ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿ ಬಾರಿ ವಿಜಯಲಕ್ಷ್ಮಿ ಅವರು ಕಣ್ಣೀರನ್ನ ಹಾಕ್ತಾ ಇದ್ರು, ಆದ್ರೆ ಈ ಬಾರಿ ಅವರು ಕೊಂಚ ಭಾವುಕರಾದ್ರೆ ಹೊರತು ಕಣ್ಣೀರನ್ನ ಹಾಕಿಲ್ಲ ಅನ್ನುವ ಮಾಹಿತಿಯನ್ನ ನನಗೆ ಈಗ ಜೈಲಿನ ಸಿಬ್ಬಂದಿ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ, ವಿಜಯಲಕ್ಷ್ಮಿ ಅವರು ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಕುಂಕುಮವನ್ನ ಜೊತೆಗೆ ಅಕ್ಷತೆ ಕಾಳುಗಳನ್ನ ತಂದಿದ್ದಾರೆ. ಒಂದು ಸಣ್ಣ ಡಬ್ಬಿಯಲ್ಲಿ ಪ್ರಸಾದವಾಗಿ ಬಾಳೆಹಣ್ಣನ್ನು ಕೂಡ ತಂದಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಷಯ ಘಟನೆ ನಡೆದಿರ್ತಕ್ಕಂಥದ್ದು, ಅಂದ್ರೆ ಒಂದು ದೇವರ ತಾಯಿತವನ್ನ ದರ್ಶನ್ ಅವರಿಗೆ ಕೈಗೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಯಾಕಂದ್ರೆ ಮೊದಲಿಗೆ ದರ್ಶನ್ ಅವರು ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೈಯಲ್ಲಿ ಕಡಗ ಮತ್ತೆ ತಾಯಿತ ಚೈನ್ ಎಲ್ಲವನ್ನು ಕೂಡ ಬಿಚ್ಚಿಸಿದ್ರು. ಈಗ ಮತ್ತೆ ಆ ರೀತಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಈಗ ವಕೀಲರ ಜೊತೆ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಏನು ಶೀಘ್ರದಲ್ಲೇ ಏನೋ ಈ ರೇಣುಕಾ ಸೋನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಆ ಬಳಿಕ ದರ್ಶನ್ ಅವರು ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಹೀಗಾಗಿ ಅದರ ಬಗ್ಗೆ ಸಮಾಲೋಚನೆ ನಡೀತಾ ಇದೆ. ಅಂದ್ರೆ ಬೇಲ್ ಅಪ್ಲಿಕೇಶನ್ಗೆ ದರ್ಶನ್ ಅವರ ಸಹಿ ಪಡೆಯೋದು ಜೊತೆಗೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೂ ಕೂಡ ಈಗ ಅವರ ಪತ್ನಿ ಕೂಡ ಬಂದಿರತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ಬೆಂಗಳೂರಿನಲ್ಲಿದ್ದಾಗ ದರ್ಶನ್ ಅವರ ಬಗ್ಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಅವರ ಮನೆಯವರಿಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ರಾಜಾತಿಥ್ಯದೊಂದಿಗೆ ಅಲ್ಲಿದ್ರು. ಆದ್ರೆ ಬಳ್ಳಾರಿ ಜೈಲು ಅಂದ ತಕ್ಷಣ ನಿಜಕ್ಕೂ ಒಂದ್ ರೀತಿ ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಮಿನಿಮಮ್ ಸೌಲಭ್ಯಗಳು ಇರ್ತಕ್ಕಂಥದ್ದು, ಅಂದ್ರೆ ಸಣ್ಣ ಸೌಲಭ್ಯಗಳು ಇರ್ತಕ್ಕಂಥದ್ದು. ಹೀಗಾಗಿ ಅವರೆಲ್ಲರಿಗೂ ಕೂಡ ಒಂದಷ್ಟು ಸಮಸ್ಯೆ ಆಗಿತ್ತು. ಯಾಕಂದ್ರೆ ನೀವು ಮಧ್ಯಾಹ್ನ ಡಿಐಜಿ ಅಂದ್ರೆ ಜೈಲು ವಿಭಾಗದ ಉತ್ತರ ವಲಯ ಜೈಲು ವಿಭಾಗದ ಡಿಐಜಿ ಕೂಡ ನೇರವಾಗಿ ಹೇಳಿದ್ರು ದರ್ಶನ್ ಅವರಿಗೆ ಒಂದಷ್ಟು ಸಮಸ್ಯೆ ಇರ್ತಕ್ಕಂಥದ್ದು. ಹೀಗಾಗಿ ಅವರು ಅಂದ್ರೆ ಇಂಡಿಯನ್ ಬಾತ್ರೂಮ್ ಅನ್ನ ಯೂಸ್ ಮಾಡಕ್ಕಾಗಲ್ಲ, ಹೀಗಾಗಿ ವೆಸ್ಟರ್ನ್ ಕಮೋಡ್ಗಳನ್ನು ನಮಗೆ ಒದಗಿಸಿ ಅಂತ ಮನವಿ ಮಾಡಿದ್ರಂತೆ ದರ್ಶನ್ ಅವರು. ಅದನ್ನ ನಾವು ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಂದ್ರೆ ಇದು ಅರ್ಥ ಏನಂದ್ರೆ, ಅಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಇಲ್ಲಿ ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು. ಅನಾರೋಗ್ಯದ ದಾಖಲೆಗಳನ್ನ ಕೊಟ್ರೆ ಮಾತ್ರ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಡಿಐಜಿ ಶೇಷ ಅವರು ಹೇಳಿರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ಬಳ್ಳಾರಿಯ ಕಾರಾಗೃಹ ನಿಜಕ್ಕೂ ಕಠಿಣ ನಿಯಮಗಳನ್ನ ಕೈಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ದರ್ಶನ್ ಮನೆಯವರಿಗೂ ಕೂಡ ಸಾಕಷ್ಟು ಭಯ ಇತ್ತು ದರ್ಶನ್ ಅವರ ಆರೋಗ್ಯದ ಬಗ್ಗೆ.
ಇದೀಗ ದರ್ಶನ್ ಅವರ ಪತ್ನಿ ನಾವು ಬ್ಯಾಗ್ ಅನ್ನ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಿಜುವಲ್ಸ್ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆ 2 ಬ್ಯಾಗ್ಗಳು ಏನ್ ಕಾಣ್ತವೆ ಆ ಬ್ಯಾಗ್ಗಳಲ್ಲಿ ಸಂಪೂರ್ಣವಾಗಿ ಹೊಸ ಬಟ್ಟೆಗಳನ್ನ ತಂದಿದ್ದಾರೆ. 3ನೇ ಬ್ಯಾಗ್ನಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೇಕಾದ ಡ್ರೈ ಫ್ರೂಟ್ಸ್ಗಳು, ಒಂದಷ್ಟು ತಿಂಡಿಗಳನ್ನು ಕೂಡ ತಂದಿರತಕ್ಕಂಥದ್ದು. ಇನ್ನೊಂದು ಸಣ್ಣ ಕವರ್ ಇರ್ತಕ್ಕಂಥ ಡಬ್ಬಿ ಕಾಣುತ್ತೆ, ನೀಲಿ ಕಲರ್ನ ಒಂದು ಡಬ್ಬಿ ಕಾಣುತ್ತೆ. ಬ್ಲೂ ಕಲರ್ ಡಬ್ಬಿಯಲ್ಲಿ ಅವರು ದೇವರ ಪ್ರಸಾದ, ಕುಂಕುಮ ಜೊತೆಗೆ ಅಕ್ಷತೆಯನ್ನ ಅಂದ್ರೆ ಚಾಮುಂಡೇಶ್ವರಿ ದೇವಿಯ ಅಕ್ಷತೆಯನ್ನು ಕೂಡ ತಂದಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಶ್ರೀಪಾದ್, ಇನ್ನು 10 ರಿಂದ 15 ನಿಮಿಷ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಆ ಬಳಿಕ ಏನು ವಿಜಯಲಕ್ಷ್ಮಿ ಅವರು ಹೋಗ್ತಾರೆ. ಇನ್ನು ದರ್ಶನ್ ಅವರನ್ನು ಕೂಡ ಅವರ ಸೆಲ್ಗೆ ಕಳಿಸಲಾಗುತ್ತೆ. ಅಂದ್ರೆ ದರ್ಶನ್ ಅವ್ರನ್ನು ಕೂಡ ಹೈ ಸೆಕ್ಯೂರಿಟಿ ಸೆಲ್ನಿಂದ ಕರೆದುಕೊಂಡು ಬಂದು ಈ ಒಂದು ಅಂದ್ರೆ ಸಾಮಾನ್ಯರ ಕೈದಿಗಳನ್ನ ಯಾವ ರೀತಿಯಾಗಿ ಮೀಟ್ ಮಾಡಿಸ್ತಾರೆ ಅದೇ ರೀತಿಯಾಗಿ ಮೀಟ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾಗಿ ರೂಲ್ಸ್ ಗಳು ಫಾಲೋ ಆಗಿಲ್ಲ ಅಂದ್ರೆ ಅದು ಕೂಡ ರಾಜ್ಯಾತೀತ ಅಂತ ಹೇಳ್ಬೋದು. ಯಾಕಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಆದ್ರೆ ದರ್ಶನ್ ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಮೀಟ್ ಮಾಡಿಸಿದ್ರೆ ಅದು ವಿಶೇಷ ಪ್ರಕರಣ ಆಗುತ್ತೆ, ಅದು ಜೈಲಿನ ನಿಯಮವನ್ನ ಗಾಳಿಗೆ ತೂರಿದಂತೆ ಆಗುತ್ತೆ. ಹೀಗಾಗಿ ಇಲ್ಲಿ ನೀವು ಸ್ಪಷ್ಟವಾಗಿ ನಮಗೆ ವಿಜುವಲ್ಸ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಅವರನ್ನ ಒಂದು ರೂಮ್ ನಲ್ಲಿ ಕೂರಿಸಿ ಆ ಬಳಿಕ ದರ್ಶನ್ ಅವರನ್ನ ಅದೇ ರೂಮ್ಗೆ ಕರೆಸಿರ್ತಕ್ಕಂಥದ್ದು ಒಂದಷ್ಟು ಪಾರದರ್ಶಕತೆಯನ್ನ ಇಲ್ಲಿ ತೋರಿಸುತ್ತೆ. ಶ್ರೀಪಾದ್, ಓಕೆ, ರೇಣುಕಾರಾಧ್ಯ ಸಂಪರ್ಕದಲ್ಲಿ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಚಾಮುಂಡೇಶ್ವರಿ ದೇಗುಲದಿಂದ ಕುಂಕುಮ ಅಕ್ಷತೆಯನ್ನ ತೆಗೆದುಕೊಂಡು ಬಂದು ವಿಜಯಲಕ್ಷ್ಮಿ ಅವರು ತಮ್ಮ ಪತಿಗೆ ಕೊಟ್ಟಿದ್ದಾರೆ. ಚಿಕ್ಕ ಡಬ್ಬಿಯಲ್ಲಿ ಪ್ರಸಾದ್ ತಂದು ವಿಜಯಲಕ್ಷ್ಮಿ ಅವರು ಕೊಟ್ಟಿರೋದು. ದೇವರ ತಾಯ್ತಾ ಕೊಡೋದಕ್ಕೆ ಜೈಲು ಸಿಬ್ಬಂದಿ ನಿರಾಕರಿಸಿರೋ ವಿಚಾರವನ್ನು ಈಗಷ್ಟೇ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಅವರು ಹೇಳ್ತಾ ಇದ್ರು. ಅಲ್ಲಿ ಈ ರೀತಿ ಎಲ್ಲ ಬೆಳವಣಿಗೆ ಆಯಿತು ಅಂತ. ಸೊ ಸಹಜ, ದೇವರ ಮೊರೆ ಹೋಗ್ತಾರೆ, ಅಲ್ಲಿನ ಪ್ರಸಾದ, ಕುಂಕುಮ, ಮಂತ್ರಾಕ್ಷತೆ ಇವೆಲ್ಲವನ್ನು ಕೂಡ ಪತಿಗೆ ಮುಟ್ಟಿಸಬೇಕು, ಹೇಗಾದರೂ ಈ ಸಂಕಷ್ಟದಿಂದ ಪಾರಾಗಿ ಬರಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಅವರಲ್ಲಿ ಮನೆ ಮಾಡಿರುತ್ತೆ. ಹೀಗಾಗಿ ಅದನ್ನು ತಲುಪಿಸೋದಕ್ಕೆ ಅಂತ ಹೋಗಿದ್ದಾರೆ. ಪ್ರಸಾದ ತಂದು ಕೊಟ್ಟಿದ್ದಾರೆ. ತಾಯ್ತಾ ಕಟ್ಟೋದಕ್ಕೆ ಅಂತ ಏನೋ ಹೋದ್ರಂತೆ. ಆ ತಾಯ್ತಾ ಅದಕ್ಕೆ ಅಲೋ ಮಾಡಿಲ್ಲ ಅನ್ನೋಂಥ ವಿಚಾರ ಗೊತ್ತಾಗಿದೆ. ಸರ್ ರೇಣುಕಾರಾಧ್ಯ, ಈಗ ವಿಜಯಲಕ್ಷ್ಮಿ ಅವರು ವಕೀಲರನ್ನು ಕರ್ಕೊಂಡ್ಬಂದಿದ್ದಾರೆ ಅಂತಂದ್ರೆ ಅವ್ರನ್ನೂ ಒಳಗಡೆ ಬಿಟ್ರಾ ಹೇಗೆ ಅಂತ? ಎಸ್ ಶ್ರೀಪಾದ್, ವಿಜಯಲಕ್ಷ್ಮಿ ಅವರು ಬರೋದಕ್ಕಿಂತ ಮುಂಚೆ ಮೊದಲಿಗೆ ಜೈಲಿಗೆ ಬಂದವರು ದರ್ಶನ್ ಪರ ವಕೀಲರು. ಅವರು ಬಂದು ಅಂದ್ರೆ ಜೈಲು ಅಧಿಕಾರಿಗಳ ಬಳಿ ನಾವು ಈ ರೀತಿಯಾಗಿ ಮೀಟ್ ಮಾಡ್ತೀವಿ ಅನ್ನುವ ಒಂದು ಮನವಿಯನ್ನ ಮಾಡಿ ಆ ಬಳಿಕ ಜೈಲಿನಿಂದ ಪರ್ಮಿಷನ್ ಅನ್ನ ಪಡೆದು ಮತ್ತೆ ತೆರಳ್ತಾರೆ. ಆ ಬಳಿಕ ವಿಜಯಲಕ್ಷ್ಮಿ ಅವರ ಜೊತೆಗೂಡಿ ಸುಮಾರು 10 ನಿಮಿಷದ ನಂತರ ಬರ್ತಾರೆ, ಅಂದ್ರೆ ಜೈಲಿಗೆ ಬರ್ತಾರೆ. ಇಬ್ರು ಕೂಡ ಒಂದೇ ಸಮಯದಲ್ಲಿ ಒಂದೇ ಕಾರಿನಲ್ಲಿ ಬರ್ತಾರೆ. ಅವರ ಒಂದಷ್ಟು ಬೆಂಬಲಿಗರು ಕೂಡ ಬಂದಿರ್ತಾರೆ. ಆದ್ರೆ ಜೈಲಿನ ಒಳಗೆ ಬಿಟ್ಟಿದ್ದು ಮಾತ್ರ ವಿಜಯಲಕ್ಷ್ಮಿ ಹಾಗೂ ಅವರ ಪರ ವಕೀಲರನ್ನ. ಶ್ರೀಪಾದ್, ನಮಗೆ ಈಗ ದರ್ಶನ್ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿಗೆ ಯಾರು ಮೀಟ್ ಆಗ್ಬೋದು ಅನ್ನೋ ವಿಚಾರಕ್ಕೆ ಸಾಕಷ್ಟು ಗೊಂದಲ ಇತ್ತು. ಈ ಬಗ್ಗೆ DIG ಅವರನ್ನ ಕೇಳಿದಾಗ ಅವರು ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೇ ಸೆಲೆಬ್ರಿಟಿಗಳು ಬಂದರೂ ಕೂಡ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅವರ ಎಷ್ಟೇ ಆಪ್ತ ಸ್ನೇಹಿತರು ಬಂದ್ರು ಅಥವಾ ಯಾರೇ ರಾಜಕಾರಣಿಗಳು ಬಂದ್ರು ನಾವು ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ DIG ಅವರು ಹೇಳಿದ್ದಾರೆ. ಆದ್ರೆ ಅವರ ಪರ ವಕೀಲರು ಬರಬಹುದು, ಜೊತೆಗೆ ಅವರ ರಕ್ತ ಸಂಬಂಧಿಗಳು ಬರಬಹುದು ಅಂತ DIG ಅವರು ಹೇಳಿದ್ದಾರೆ. ಅದೇ ನಿಯಮವನ್ನ ಇದೀಗ ಪಾಲನೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಕೀಲರು ಸಹಜವಾಗಿ ಅವರಿಗೆ ಕೇಸ್ನ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಬೇಕಾಗುತ್ತೆ. ಜೊತೆಗೆ ಮುಂದಿನ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಯಾವ ರೀತಿಯಾಗಿ ದರ್ಶನ್ ಅವರಿಂದ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಪಡಿಬೇಕಾಗುತ್ತೆ, ಸಹಿಗಳನ್ನು ಕೂಡ ಪಡೆಯಬೇಕಾಗುತ್ತೆ. ಹೀಗಾಗಿ ವಕೀಲರಿಗೂ ಕೂಡ ಅವಕಾಶವನ್ನ ಕೊಡ್ತಾರೆ. ಇನ್ನುಳಿದಂತೆ ಅವರ ಸಂಬಂಧಿಕರಿಗೂ, ರಕ್ತ ಸಂಬಂಧಿಕರಿಗೆ ಕೊಡ್ತಾರೆ. ಅದರಂತೆ ಅವರ ಪತ್ನಿಗೆ ಈಗ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಶ್ರೀಪಾದ್.